ಎಲ್ಲದಕ್ಕೂ ಕತೆ ಇದ್ದ ಹಾಗೆ ನನ್ನ ಗಾಡಿಗೂ ಒಂದು ಕತೆ ಇದೆ ಗುರು. ನೋಡ್ಕೊಳ್ಳಿ, ನನ್ನ ಗಾಡಿಯ ಲಾಸ್ಟ್ ಚಾಸಿ ನಂಬರ್ 143. ಸಿನ್ಸ್ 2022 ವರ್ಷಗಳಿಂದ ಕಾಯುತ್ತಿದ್ದ ಕನಸು ಟಿವಿಎಸ್ ಶೋರೂಮ್ ಮುಂದೆ ನಿಂತಾಗ, ತನ್ನ ಕನಸಿನ ಬೈಕ್ ಕೈ ಸೇರಿದಾಗ ಅವನ ಕಣ್ಣಲ್ಲಿನ ಸಂಭ್ರಮವೇ ಎಲ್ಲ ಕಥೆಯನ್ನ ಹೇಳುತ್ತಿತ್ತು. ನಾನು ಇವಳನ್ನು ತಗೊಂಡು ಇವತ್ತಿಗೆ 5ನೇ ವರ್ಷ. ಇಡೀ ದಕ್ಷಿಣ ಭಾರತನೇ ತಗೊಂಡ್ಮೇಲೆ ಸುತ್ತಾಡಿದ್ದೀನಿ. ಗಾಡಿ ತಗೊಂಡ ಜೋಶಲ್ಲಿ ಮನೆಗೆ ಹೋಗಿ ನಿಲ್ಲಿಸಿದೆ. ಬೆಳಗ್ಗೆದ್ದು ನೋಡಿದರೆ ಗಾಡಿ ಸ್ಟಾರ್ಟ್ ಆಗ್ತಾ ಇಲ್ಲ. ಎಷ್ಟೇ ಪ್ರಯತ್ನ ಪಟ್ಟು ಸ್ಟಾರ್ಟ್ ಆಗಲಿಲ್ಲ. ಶೋರೂಮ್ ಅವ್ರನ್ನ ಕರೆಸಿದೆ. ಗಾಡಿನ ಟೋಲ್ ಮಾಡ್ಕೊಂಡು ತೊಗೊಂಡೋಗಿ 2 ದಿನ ಆದಮೇಲೆ ಗಾಡಿನ ಕೊಟ್ಟರು. ಅದಾದಮೇಲೆ 42,000 ಕಿಲೋಮೀಟರ್ ಎಲ್ಲೂ ನಿಲ್ಲದೆ ಇಡೀ ದಕ್ಷಿಣ ಭಾರತನೇ ನನ್ನೊಂದಿಗೆ ಸುತ್ತಾಡಿದೆ. ಸೋಲೋ ರೈಡ್ ಮಾಡಿದ್ದೀನಿ, ಫ್ರೆಂಡ್ಸ್ ಜೊತೆಗೂ ಹೋಗಿದ್ದೀನಿ, ಗ್ರೂಪಲ್ಲೂ ಹೋಗಿದ್ದೀನಿ. ನನಗೆ ಮೋಸ್ಟ್ ಬೆಸ್ಟ್ ಅನಿಸಿದ್ದು ಯಾವುದಂದರೆ ಸೋಲೋ ಆಗಿ ಹೋಗಿರೋದೆ. ಒಬ್ಬನೇ ಈ ಗಾಡಿನ ತೊಗೊಂಡು ಆ ಘಾಟ್ ಸೆಕ್ಷನಲ್ಲಿ, ಕಾಡಲ್ಲಿ, ಆ ಹೈವೇಲಿ ಓಡಿಸ್ಬೇಕಾದ್ರೆ ಆ ಮಜಾನೇ ಬೇರೆ ಗುರು. ಗಾಡಿನೇನು ನಾನು ಅಷ್ಟು ಸುಲಭವಾಗಿ ಏನು ತಗೊಳ್ಳಿಲ್ಲ. 5 ವರ್ಷ ಕಾದಿದ್ದೀನಿ. ಒಂದೊಂದು ರೂಪಾಯಿನೂ ಕೂಡಿಟ್ಟು ಈ ಬೈಕ್ನ ತಗೊಂಡೆ. ಸೊ 5 ವರ್ಷ ಆದಮೇಲೆ 1,82,000 ಈ ಗಾಡಿ ಬೆಲೆ. ಯಾವತ್ತು ಸಿಂಗಲ್ ಪೇಮೆಂಟ್ ಮಾಡಿಬಿಟ್ಟು ಗಾಡಿನ ತಗೊಂಡೆ. ಭಾಳ ಖುಷಿ ಇತ್ತು ಈ ಬೈಕ್ನ ತಗೋಬೇಕಾದ್ರೆ. ಇವತ್ತಿಗೆ 5ನೇ ವರ್ಷ ನನ್ನ ಗಾಡಿಗೆ. 5ನೇ ವರ್ಷ ಬರ್ಡೇ Feb 14th ಬಂದಿದ್ದರಿಂದ ಇದು ನನ್ನ ಲವರೇ ಅನ್ಕೋಬೋದು. ಬಟ್ ಹುಡುಗಿರು ನೋಡಿದರೆ, ನಮಗೆ ಗಾಡಿ ನೋಡಿದರೆ ಒಂಥರ ಅದನ್ನು ಓಡಿಸ್ಬೇಕು, ತಗೋಬೇಕು ಅನಿಸುತ್ತೆ. ಸೊ ಒಂದು ಅಪ್ಡೇಟ್ ಮಾಡೋಣ. ನೆಕ್ಸ್ಟ್ ಅಪ್ಡೇಟ್ಗೋಸ್ಕರ ಕಾಯ್ತಾರೆ. ಅದು ವಾಹನದ ರಿಲೇಟಿವ್ ಆಗೇ ಇರುತ್ತೆ. ಆದಷ್ಟು ಬೇಗ ಅಪ್ಡೇಟ್ನ ನೋಡ್ತಾರೆ. ಇಷ್ಟೇ, ಮತ್ತೇನು, ಮುಗೀತು ಅಷ್ಟೇ. ಆಯ್ತು, ಇಲ್ಲಿಗೆ ಬಾಯ್. ಹುಡುಗರಿಗೆ ಯಾರ ಮೇಲೆ ಎಷ್ಟು ಲವ್ ಇರುತ್ತೋ ಗೊತ್ತಿಲ್ಲ. ಅವ್ರು ತಗೊಂಡಿರೋ ಗಾಡಿ ಮೇಲೆ ಡಿವೈನ್ ಲವ್ ಅಂತೂ ಇದ್ದೇ ಇರುತ್ತೆ.